ಪಕ್ಷದ ಸರ್ಕಾರ ಹೋಯಿತು, CM ಕುರ್ಚಿನೂ ಹೋಯಿತು, ಜೈಲು ನೋಡಿದ್ದಾಯಿತು. ಈಗ ಪಂಜಾಬ್ನಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಕುರ್ಚಿ ಪಡ್ಕೊಂಡ್ಬಿಟ್ರೆ ಹೇಗೆ ಅಂತೇನಾದರೂ ಅರವಿಂದ್ ಕೇಜ್ರಿವಾಲ್ ಅವರು ಪ್ಲಾನ್ ಮಾಡ್ತಾ ಇದ್ದಾರಾ? ಪಂಜಾಬ್ CM ಆಗಬೇಕು ಅಂತ ಹೇಳಿ ದೆಹಲಿ ಮಾಜಿ CM ಬಯಸ್ತಾ ಇದ್ದಾರಾ ಅಂತ ಪಂಜಾಬ್ CM ಸಚಿವರು ಶಾಸಕರೊಂದಿಗೆ ಸಭೆ ನಡೆಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು. ಈ ಕಡೆ ಕಾಂಗ್ರೆಸ್ನ ಸಂಸದ ಗುರ್ಜಿತ್ ಸಿಂಗ್ ಔಜ್ಲಾ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಜ್ರಿವಾಲ್ ಪಂಜಾಬ್ CM ಆಗಕ್ಕೆ ಬಯಸ್ಬಿಟ್ಟಿದ್ದಾರೆ. ಈಗ ದೆಹಲಿ ಸೋತ ಮೇಲೆ ದೆಹಲಿ ನಾಯಕರ ಜೊತೆ ಸಭೆ ಮಾಡಬೇಕಾಗಿತ್ತು ಅವರು. ಅಲ್ಲಿಂದ ಓಡ್ ಬಂದು ಪಂಜಾಬ್ ಕೂತ್ಕೊಂಡ್ಬಿಟ್ರಲ್ಲ ಯಾಕೆ ಇವರು? ದೆಹಲಿ ಸೋತಾಗ ಸೋಲಿನ ಕಾರಣಗಳು, ಆತ್ಮಾವಲೋಕನ, ಪರಾಮರ್ಶೆ, ಯಾಕೆ ಸೋತ್ವಿ, ಎಲ್ಲಿ ಗೆದ್ವಿ, ಏನು ವೀಕ್ನೆಸ್ಸು, ಇದೆಲ್ಲ ಚರ್ಚೆ ಮಾಡಬೇಕಾಗಿತ್ತು ಅವರು. ಇಮ್ಮಿಡಿಯೇಟಾಗಿ ಕೇಜ್ರಿವಾಲ್ ಅವರು ಪಂಜಾಬ್ ಶಾಸಕರ ಜೊತೆ ಮಾತಾಡೋಕ್ಕೆ ಬಂದಿದ್ದಾರೆ ಅಂದರೆ ಏನರ್ಥ ಇದಕ್ಕೆ? ಇದರರ್ಥ ಕೇಜ್ರಿವಾಲ್ ಅವರು ಪಂಜಾಬ್ CM ಆಗಕ್ಕೆ ಬಂದಿದ್ದಾರೆ ಅಂತ ಕಾಂಗ್ರೆಸ್ನ ಸಂಸದ ಗುರ್ಜಿತ್ ಸಿಂಗ್ ಔಜ್ಲಾ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಏನು ಬದಲಾವಣೆ ಆಗಲ್ಲ ಅಂಥೇಳಿ ಪಂಜಾಬ್ನ CM ಭಗವಂತ್ ಮಾನ್ ಅಲ್ಲಿ ಹೇಳ್ತಾ ಇದ್ದಾರೆ. ದೆಹಲಿಯಲ್ಲಿ ಹಣ ಮತ್ತು ಗುಂಡಾಗಿರಿಯಿಂದ ನಾವು ಸೋತ್ಬಿಟ್ಟಿದ್ದೀವಿ, ನಾವು ದೇಶಕ್ಕೆ ಪಂಜಾಬ್ ಮಾದರಿ ತೋರಿಸ್ತೀವಿ ಏನು ಅಂತ CM ಅಲ್ಲಿ ಒಂದು ಕಡೆ ಮಾತಾಡಿದ್ದಾರೆ. जब दिल्ली हारने के बाद वो बैठक करने हैं तो इसका कोई मीनिंग और अलग अलग भी निकलते हैं. तो मंथन तो दिल्ली हारने का दिल्ली के लोगों को बुला के कीजिए जो इलेक्शन लड़ रहे थे, जो आपकी पार्टी वहां काम कर रही थी, उनके मंथन कीजिए. अब हारे दिल्ली हैं तो बताइए पंजाब के बुला लें, इधर आगे बैठिए, उसका क्या मतलब है? तो यदि देखिए पंजाब, इनके दोनों मॉडल फेल हो चुके हैं. दिल्ली मॉडल भी फेल हो गया है, पंजाब मॉडल भी फेल हो गया है. तो ये बातें अब जो चर्चा में विषय यही है कि शायद केजरीवाल जी चाहते हैं मैं मुख्यमंत्री बन जू, जाकर और तब्दीली चाहते हैं. तो ये चर्चा जो है ये कहीं ना कहीं तो वहीं से निकल के आती है. आप लोगों से, आप जो बड़े बड़े जर्नलिस्ट बात करते हो, तो ये बातें उधर से ही निकल के आ रही है. तो पंजाब एक ऐसी स्टेट है, यहाँ समर्थ लोग बहुत है राजनीति में.